ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಸುತ್ತಲೂ ಸಂತೋಷದ ವಾತಾವರಣ ಇರುತ್ತದೆ. ಆರೋಗ್ಯ ಚೆನ್ನಾಗಿರುತ್ತದೆ. ಚಿನ್ನಾಭರಣದ ವ್ಯಾಪಾರಿಗಳಿಗೆ ದೊಡ್ಡ ಲಾಭದ ದಿನ. ಕೆಲಸದಲ್ಲಿ ಪ್ರವಾಸ ಯಶಸ್ಸು ಕಾಣುತ್ತದೆ. ಗುರಿ ಮುಟ್ಟಿಸುತ್ತದೆ. ಸಂಬಂಧಿಯೊಬ್ಬರ ಸಹಾಯದಿಂದ ಕೆಲಸ ಸುಲಭವಾಗುತ್ತದೆ. ಗುಂಪಿನೊಂದಿಗೆ ಪ್ರಯಾಣ ರೋಮಾಂಚನಕಾರಿ, ಆದರೆ ಸ್ವಲ್ಪ ಆಯಾಸ ಕೂಡ ಉಂಟಾಗಬಹುದು. ಇನ್ನು ಮುಂದಿನ ರಾಶಿ ವೃಷಭ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಮನಸ್ಸು ತಾಜಾಗೊಳ್ಳುತ್ತದೆ. ಹಣಕಾಸಿನ ಚಿಂತೆಗಳು ಕಡಿಮೆ ಆಗುತ್ತವೆ. ವ್ಯಾಪಾರಿಗಳಿಗೆ ಒಳ್ಳೆಯ ಆದಾಯ. ವಸ್ತು, ಮುಖ್ಯವಾಗಿ ಹೊಸ ವಸ್ತುಗಳ ಖರೀದಿಗಳು ಇರುತ್ತವೆ. ಖುಷಿ ನೀಡುತ್ತದೆ. ಮನೆಗೆ ಅತಿಥಿಗಳ ಆಗಮನ ಇದೆ. ಮಿಥುನ ರಾಶಿ. ಆಹಾರ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ. ಅನಿರೀಕ್ಷಿತ ಕಡೆಯಿಂದ ಹಣದ ಸಹಾಯ ಬರಬಹುದು. ತಜ್ಞರ ಸಲಹೆ ಕೇಳಿದ್ರೆ ಒಳಿತು. ಮನೆ ಸಿಂಗಾರಕ್ಕೆ ಗೃಹಿಣಿಯರು ಗಮನ ಹರಿಸುತ್ತಾರೆ. ವಿದೇಶಿ ಪ್ರವಾಸದ ಯೋಚನೆ ರೂಪ ಪಡೆಯಬಹುದು. ಆಸ್ತಿ ವಿಷಯದಲ್ಲಿ ಎಚ್ಚರ. ಎಲ್ಲಾ ದಾಖಲೆಗಳನ್ನ 2 ಬಾರಿ ನೋಡಿಕೊಂಡು ಮುನ್ನಡೆಯಿರಿ. ಕರ್ಕಾಟಕ ರಾಶಿ. ಫಿಟ್ನೆಸ್ಗೆ ಗಮನ ಕೊಡೋಕೆ ಒಳ್ಳೆಯ ದಿನ. ಹಣಕಾಸು ಸ್ಥಿತಿ ಬಲಗೊಳ್ಳುತ್ತದೆ. ಬಾಕಿ ಕೆಲಸಗಳು ಆದಷ್ಟು ಬೇಗ ಮುಗಿಯುತ್ತವೆ. ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುತ್ತೀರಿ. ಮನಸ್ಸು ತುಂಬಾ ಖುಷಿಯಾಗಿರುತ್ತದೆ. ಸ್ನೇಹಿತರೊಂದಿಗೆ ಲಾಂಗ್ ಡ್ರೈವ್ ಹೋಗುತ್ತೀರಿ. ಆಸ್ತಿ ಸಂಬಂಧಿ ಚಿಂತೆಗಳು ಬೇಗನೆ ದೂರವಾಗುತ್ತವೆ. ಸಿಂಹ ರಾಶಿ. ನಿಮ್ಮ ಶ್ರಮ ಫಲ ಕೊಡುತ್ತದೆ. ಖರ್ಚಿನಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಬಾಸ್ ನಿಂದ ಪ್ರಶಂಸೆ ಸಿಗುತ್ತದೆ. ಧಾರ್ಮಿಕ ಆಧ್ಯಾತ್ಮಿಕ ಯಾತ್ರೆಯ ಆಲೋಚನೆ ಇರುತ್ತದೆ. ಮನೆಯ ಕೆಲಸದಲ್ಲಿ ಯಾರೋ ಒಬ್ಬರು ಸಹಾಯ ಮಾಡುತ್ತಾರೆ. ಕನ್ಯಾ ರಾಶಿ. ಆರೋಗ್ಯ ಚೆನ್ನಾಗಿರೋದ್ರಿಂದ ಮನಸ್ಸು ಖುಷಿಯಾಗಿರುತ್ತದೆ. ಹಣಕಾಸಿನ ನಿರ್ವಹಣೆ ಚೆನ್ನಾಗಿ ನಡೆಯುತ್ತದೆ. ವಿಜ್ಞಾನ ವೈದ್ಯಕೀಯ ಕ್ಷೇತ್ರದವರಿಗೆ ವಿಶೇಷ ಗೌರವ. ಮನೆಯ ಸೌಂದರ್ಯಕ್ಕೆ ನಿಮ್ಮ ಕ್ರಿಯೇಟಿವಿಟಿ ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ. ಒಳ್ಳೆಯ ಮನೆ, ಫ್ಲಾಟ್ ಹುಡುಕಾಟ ಸುಲಭ. ಆದರೆ ಆಸ್ತಿ ವಿಷಯದಲ್ಲಿ ಚಿಕ್ಕ ಪುಟ್ಟ ಜಗಳಗಳು ಜರುಗಬಹುದು. ತಾಳ್ಮೆಯಿಂದ ವ್ಯವಹರಿಸಿ. ತುಲಾ ರಾಶಿ. ಹೊಸ ದಿನಚರಿ ದೀರ್ಘಕಾಲಕ್ಕೆ ಒಳ್ಳೆಯದು. ಹೊಸ ಪ್ರಾಜೆಕ್ಟ್ ಶುರು ಮಾಡ್ತೀರಿ. ಒಳ್ಳೆಯ ಸಲಹೆಗಳು ಪಡೆದುಕೊಳ್ಳುತ್ತೀರಿ. ತೊಂದರೆ ಇರೋದಿಲ್ಲ. ಪೈಪೋಟಿ ಇದ್ರೂ ಒಳ್ಳೆಯ ಒಪ್ಪಂದ ಮುಗಿಸುತ್ತೀರಿ. ಹೊಸ ವಾಹನ ಖರೀದಿ ಜೀವನ ಸುಲಭಗೊಳಿಸುತ್ತದೆ. ವೃಶ್ಚಿಕ ರಾಶಿ. ಹೊಸ ಡಯಟ್ ಪ್ಲಾನ್ ದೇಹವನ್ನು ಹಗುರವಾಗಿಸುತ್ತದೆ. ಫ್ರಾಂಚೈಸಿ ವ್ಯಾಪಾರಕ್ಕೆ ಒಳ್ಳೆ ಸಮಯ. ಉದ್ಯೋಗ ಬದಲಾವಣೆ ಯೋಚನೆಯನ್ನ ಸದ್ಯಕ್ಕೆ ಮುಂದೂಡಿ. ಯಾವುದೋ ಸಂಭ್ರಮ ಅಥವಾ ಪಾರ್ಟಿ ಮೂಡ್ ಚೆನ್ನಾಗಿರುತ್ತದೆ. ಹಿರಿಯರೊಂದಿಗೆ ಮುಕ್ತ ಮಾತು, ಒಳ್ಳೆಯ ಸಲಹೆ ಸಿಗುತ್ತದೆ. ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಗೌರವ ಹೆಚ್ಚಾಗುತ್ತದೆ. ಧನುರಾಶಿ. ಆರೋಗ್ಯಕರ ಆದ್ಯತೆಗಳು ನಿಮ್ಮನ್ನು ಪರ್ಫೆಕ್ಟ್ ಆಗಿ ಫಿಟ್ ಆಗಿ ಆಗಿಸುತ್ತವೆ. ಖರ್ಚು ಎಚ್ಚರಿಕೆಯಿಂದ ಮಾಡಿ. ಆರ್ಥಿಕ ಸ್ಥಿರತೆಯಿಂದ ಮನಸ್ಸು ನಿಶ್ಚಿಂತತೆ ಉಂಟಾಗುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಟೂರಿಸ್ಟ್ ಸ್ಥಳಕ್ಕೆ ಪ್ರವಾಸ ಶೀಘ್ರದಲ್ಲಿ ನಿಜವಾಗಬಹುದು. ಮನೆಯಲ್ಲಿ ಸಣ್ಣ ಸಣ್ಣ ಕಿರಿಕಿರಿಗಳು ಇರಬಹುದು. ಒಪ್ಪಂದಕ್ಕೆ ಒಳ್ಳೆ ದಿನ. ಧೈರ್ಯವಾಗಿ ಮುನ್ನಡೆಯಿರಿ. ಮಕರ ರಾಶಿ. ಆರೋಗ್ಯಕ್ಕಾಗಿ ಮಾಡುತ್ತಿರುವ ಪ್ರಯತ್ನಗಳು ಫಲ ನೀಡುತ್ತವೆ. ಹಣ ಉಳಿತಾಯಕ್ಕೆ ಹೊಸ ದಾರಿಗಳು ಸಿಗುತ್ತವೆ. ತುರ್ತು ಕೆಲಸಕ್ಕೆ ಚಿಕ್ಕ ಪ್ರವಾಸ ಇದೆ. ರಿಯಲ್ ಎಸ್ಟೇಟ್ ಹೂಡಿಕೆ ಲಾಭದಾಯಕ. ಓದಿನಲ್ಲಿ ಒಳ್ಳೆ ಫಲಿತಾಂಶ. ಕುಟುಂಬದ ಸಂಭ್ರಮಕ್ಕೆ ನೀವೇ ಪ್ಲಾನ್ ಮಾಡಬಹುದು. ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿ ಯೋಚನೆ ಕೈಗೂಡುತ್ತದೆ. ಕುಂಭರಾಶಿ. ನಿಯಮಿತ ಆಹಾರ ಕ್ರಮದಿಂದ ದೇಹ ಬಿಗಿಯಾಗಿ ಆರೋಗ್ಯ ಚೆನ್ನಾಗಿರುತ್ತದೆ. ಉಳಿತಾಯ ಹೆಚ್ಚಾಗುತ್ತಿದ್ದಂತೆ ಚಿಂತೆ ಕಡಿಮೆ. ಮನೆಯಲ್ಲಿ ಶಾಂತಿ ಸೌಖ್ಯ ಇದೆ. ನಗರದಿಂದ ಹೊರಗೊಂದು ಪ್ರವಾಸ ಮನಸ್ಸಿಗೆ ತಂಪು ತರುತ್ತದೆ. ಮನೆ, ಫ್ಲಾಟ್ ಖರೀದಿಗೆ ಲೋನ್ ಸುಲಭವಾಗಿ ಮಂಜೂರಾಗಬಹುದು. ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ. ಅಗತ್ಯ ವಸ್ತುಗಳ ಶಾಪಿಂಗ್ ನಲ್ಲಿ ದಿನ ಹೋಗುತ್ತೆ. ವೃತ್ತಿಯಲ್ಲಿ ಮುಂದಡಿ ಇಡಲು ಒಳ್ಳೆ ಸಮಯ. ದೀರ್ಘಕಾಲದ ಚರ್ಮ ಸಮಸ್ಯೆಗಳಿಂದ ದೂರ ಆಗುತ್ತೀರಿ. ಮನೆಯಲ್ಲಿ ಪಾಲುದಾರ ಅಥವಾ ಹಿರಿಯರ ಜೊತೆ ಮೃದುವಾಗಿ ನಡೆದುಕೊಳ್ಳಿ. ಜೀವನ ಸ್ವಲ್ಪ ಬಿಡುವಿಲ್ಲದೆ ಓಡಾಡುತ್ತದೆ, ಆದರೆ ಆನಂದಮಯವಾಗಿರುತ್ತದೆ. ಓದು, ಕೆಲಸ ಎಲ್ಲ ಕಡೆ ಪ್ರದರ್ಶನ ಒಳ್ಳೆಯದು ಫಲ ನೀಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.